ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಸರ್ಕಾರ ಮತ್ತು ಪಾಕಿಸ್ತಾನದ ನಡುವೆ ಯಾವಾಗ ಲವಿ ಡವಿ ಶುರುವಾಗಿತ್ತೋ ಆ ದಿನವೇ ನಿಮಗೊಂದು ಮಾತು ಹೇಳಿದ್ದೆ. ಇದು ಶಸ್ತ್ರಾಸ್ತ್ರ ಪೂರೈಕೆವರೆಗೂ ಕೂಡ ಬಂದು ನಿಲ್ಲುತ್ತೆ. ಪಾಕಿಸ್ತಾನಕ್ಕೆ ಅಮೆರಿಕ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡೋದಕ್ಕೆ ಶುರು ಮಾಡುತ್ತೆ. ಈಗ ಈ ಮಾತು ಅಕ್ಷರಶಃ ನಿಜ ಆಗಿದೆ. ಯಾಕೆ ಕೇಳಿದ್ರೆ, ಪಾಕಿಸ್ತಾನಕ್ಕೆ ಅಮೆರಿಕ ಈಗ ಏರ್ ಟು ಏರ್ ಮಿಸೈಲ್ ಅನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಇಲ್ಲಿ ಅಮೆರಿಕದ ಟಾರ್ಗೆಟ್ ಬಹಳ ಸ್ಪಷ್ಟವಾಗಿದೆ. ಭಾರತದ ಫೈಟರ್ ಜೆಟ್ಗಳನ್ನೇ ಟಾರ್ಗೆಟ್ ಮಾಡಿ ಅಮೆರಿಕ ಈ ಮಿಸೈಲ್ಗಳನ್ನು ಪಾಕಿಸ್ತಾನಕ್ಕೆ ಕೊಡ್ತಾ ಇದೆ. ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಈ ವಿಚಾರವನ್ನ ಭಾರಿ ಸಂಭ್ರಮಿಸಲಾಗ್ತಾ ಇದೆ. ಬಹಳ ದೊಡ್ಡ ಗೆಲುವು ಅಂತ ಅವರು ಬೆಂಬಿಸಿಕೊಳ್ತಾ ಇದ್ದಾರೆ. ಹಾಗಾದ್ರೆ ಅಮೆರಿಕ ಪಾಕಿಸ್ತಾನಕ್ಕೆ ಯಾವ ಮಿಸೈಲ್ ಅನ್ನು ಕೊಡ್ತಾ ಇದೆ? ಈ ಏರ್ ಟು ಏರ್ ಮಿಸೈಲ್ ಅನ್ನು ಕೊಟ್ಟಿದ್ರಿಂದಾಗಿ ಭಾರತದ ಮೇಲೆ ಏನ್ ಪರಿಣಾಮ ಬೀರುತ್ತೆ? ನಮ್ಮ ರಫೇಲ್ಗೆ ಏನ್ ತೊಂದರೆ ಆಗುತ್ತೆ? ಸು-30ಗೆ ಏನ್ ತೊಂದರೆ ಆಗುತ್ತೆ? ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅಮೆರಿಕ ಸರ್ಕಾರದ ಒಂದು ಪಾಲಿಸಿ ಇದೆ. ಭಾರತದ ಮೇಲೆ ಒತ್ತಡ ಹಾಕಬೇಕು ಅಂತಂದ್ರೆ ಅವರಿಗಿರುವಂತಹ ಸುಲಭ ಮಾರ್ಗ ಯಾವುದು? ಪಾಕಿಸ್ತಾನವೆಂಬ ಪಾಪಿ ಕೂಸನ್ನ ಎತ್ಕೊಂಡು ಮುದ್ದಾಡುವಂತಹದ್ದು. ಇದು ಸಹಜವಾಗಿ ಭಾರತದ ಮೇಲೆ ಒತ್ತಡ ಕ್ರಿಯೇಟ್ ಮಾಡುತ್ತೆ ಎನ್ನುವಂಥದ್ದು ಅಮೆರಿಕದ ನಂಬಿಕೆ. ಇದೇ ಕಾರಣದಿಂದ ಈ ತಂತ್ರವನ್ನ ಈ ಹಿಂದಿನ ಅಮೆರಿಕದ ಅನೇಕ ಸರ್ಕಾರಗಳು ಮಾಡಿದವೆ. ಈಗಲೂ ಸಹ ಟ್ರಂಪ್ ಸರ್ಕಾರ ಭಾರತವನ್ನ ಬಗ್ಗಿಸೋದಕ್ಕಾಗದೆ ಅಂತಿಮವಾಗಿ ಪಾಕಿಸ್ತಾನವನ್ನ ಮುದ್ದಾಡುವಂತಹ ಹಳೆಯ ಸವಕಲು ತಂತ್ರಗಾರಿಕೆಯನ್ನೇ ಅನುಸರಿಸೋದಕ್ಕೆ ಮುಂದಾಗಿದೆ. ಹೌದು ಮಿತ್ರರೇ, ಇದರ ಭಾಗವಾಗಿಯೇ ಅಮೆರಿಕ ಈಗ ಪಾಕಿಸ್ತಾನಕ್ಕೆ AIM-120 ಏರ್ ಟು ಏರ್ ಮಿಸೈಲ್ಗಳನ್ನು ಪೂರೈಕೆ ಮಾಡ್ತೀವಿ ಅಂತೇಳಿ ಒಪ್ಪಂದ ಮಾಡಿಕೊಂಡಿದೆ. ಹಾಗೆ ನೋಡೋಕೆ ಹೋದ್ರೆ ಪ್ರತಿ ವರ್ಷವೂ ಕೂಡ ಅಮೆರಿಕದ ಡಿಫೆನ್ಸ್ ಫೋರಂ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ. ಆ ಪಟ್ಟಿಯಲ್ಲಿ ಈ ವರ್ಷದ ಅವಧಿಯಲ್ಲಿ ಯಾವ್ಯಾವ ದೇಶಕ್ಕೆ ಯಾವ್ಯಾವ ಅಸ್ತ್ರಗಳನ್ನು ನಾವು ಪೂರೈಸ್ತೀವಿ, ಏನೇನು ಡೀಲ್ ಆಗಿದೆ ಎಲ್ಲವುದನ್ನು ಸಹ ಆ ರಿಪೋರ್ಟ್ನಲ್ಲಿ ಅಮೆರಿಕದ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಉಲ್ಲೇಖ ಮಾಡಿರುತ್ತೆ. 2025 ಮೇ 7ನೇ ತಾರೀಕು ಆ ಪಟ್ಟಿ ಕೂಡ ಬಿಡುಗಡೆ ಆಗಿತ್ತು. ಅದರಲ್ಲಿ ಪಾಕಿಸ್ತಾನದ ಹೆಸರೇ ಉಲ್ಲೇಖ ಇರಲಿಲ್ಲ. ಬೇರೆ ಬೇರೆ ದೇಶದ ಹೆಸರಿತ್ತೇ ವಿನಃ ಪಾಕಿಸ್ತಾನದ ಹೆಸರಿರಲಿಲ್ಲ. ಈಗ ದಿಢೀರಂತ ಪಾಕಿಸ್ತಾನದ ಹೆಸರು ಸೇರ್ಪಡೆಯಾಗಿದೆ. AIM-120 ಏರ್ ಟು ಏರ್ ಮಿಸೈಲ್ ಅನ್ನ ನಾವು ಪಾಕಿಸ್ತಾನಕ್ಕೆ ಪೂರೈಕೆ ಮಾಡ್ತೀವಿ ಹೀಗಂತ ಅಮೆರಿಕದ ಟ್ರಂಪ್ ಸರ್ಕಾರ ಹೇಳ್ತಾ ಇದೆ. ಇದನ್ನು ಪಾಕಿಸ್ತಾನದ ಮಾಧ್ಯಮಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕವರ್ ಮಾಡ್ತಾ ಇದ್ದಾವೆ. ಅಲ್ಲಿಗೆ ಒಂದು ವಿಚಾರ ಸ್ಪಷ್ಟ ಆಯಿತು ತಾನೆ. ಮೊದಲಿಗೆ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರವನ್ನು ಪೂರೈಸುವಂತಹ ಉದ್ದೇಶ ಅಮೆರಿಕಾಗಿರಲಿಲ್ಲ. ಆದರೆ ಯಾವಾಗ ಅಮೆರಿಕ ಮತ್ತು ಭಾರತದ ಸಂಬಂಧ ಹಳಸ್ತಾ ಬಂತು, ಆನಂತರ ಟ್ರಂಪ್ ಸರ್ಕಾರ ಡಿಸೈಡ್ ಮಾಡಿದೆ ನಾವು ಮಿಸೈಲ್ ಅನ್ನು ಪೂರೈಸ್ತೀವಿ ಅಂತ. ಮೋದಿ ಯುದ್ಧ ನಿಲ್ಲಿಸಿದ ಕ್ರೆಡಿಟ್ ಅನ್ನ ಟ್ರಂಪ್ಗೆ ಕೊಟ್ಟಿಲ್ಲ. ನೊಬೆಲ್ ಶಾಂತಿ ಪುರಸ್ಕಾರಕ್ಕೋಸ್ಕರವಾಗಿ ನಾಮಿನೇಟ್ ಅನ್ನು ಮಾಡಿಲ್ಲ. ಟ್ರೇಡ್ ಡೀಲ್ ವಿಚಾರದಲ್ಲೂ ಕೂಡ ಭಾರತ ಯಾವ ರೀತಿಯಲ್ಲೂ ಬಗ್ಗುತ್ತಾ ಇಲ್ಲ. ರಷ್ಯನ್ ಆಯಿಲ್ ವಿಚಾರದಲ್ಲೂ ಕೂಡ ಟ್ರಂಪ್ಗೆ ಭಾರತ ಸರ್ಕಾರ ಸೆಡ್ ಹೊಡೆದಿದೆ. ಹೀಗಾಗಿ ಸದ್ಯ ಇಡೀ ವಿಶ್ವದಲ್ಲಿ ಟ್ರಂಪ್ಗೆ ಈ ಪರಿಯಾಗಿ ಸೆಡ್ ಹೊಡೆದಂತಹ ದೇಶ ಅಂತಂದ್ರೆ ಅದು ಭಾರತ ಮಾತ್ರ. ಇನ್ನೆಲ್ಲರೂ ಕೂಡ ಟ್ರಂಪ್ ಅವರನ್ನ ಗುಣಗಾನ ಮಾಡ್ತಾ ಇದ್ದಾರೆ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಬಹುತೇಕ ಎಲ್ಲಾ ನಾಯಕರು ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಭಾರತ ಮಾತ್ರ ಹಾಗೆ ಯೋಚನೆ ಮಾಡ್ತಾ ಇಲ್ವಲ್ಲ. ಹೀಗಾಗಿ ಭಾರತವನ್ನ ಬಗ್ಗಿಸೋದಕ್ಕೆ ಅಮೆರಿಕ ತನ್ನ ಅಂತಿಮ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಅಸ್ತ್ರ ಯಾವುದು ಕೇಳಿದ್ರೆ ಪಾಕಿಸ್ತಾನವನ್ನು ಸ್ಟ್ರೆಂಥನ್ ಮಾಡುವಂತಹದ್ದು. ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರವನ್ನು ಅಮೆರಿಕ ಪೂರೈಸೋದಕ್ಕೆ ನಿಂತ್ಕೊಂಡಿದ್ದೆ ಆದರೆ ಭಾರತಕ್ಕೆ ತಳಮಳ ಸೃಷ್ಟಿಯಾಗುತ್ತೆ. ಇದು ಅಮೆರಿಕದ ನಂಬಿಕೆ. ಇದೇ ಕಾರಣದಿಂದಾಗಿ AIM-120 ಏರ್ ಟು ಏರ್ ಮಿಸೈಲ್ ಅನ್ನ ಅಮೆರಿಕ ಪಾಕಿಸ್ತಾನಕ್ಕೆ ಪೂರೈಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಹಾಗಾದ್ರೆ ಏನಿದು AIM-120 ಏರ್ ಟು ಏರ್ ಮಿಸೈಲ್? ಇದನ್ನ ಅಮೆರಿಕ ಪಾಕಿಸ್ತಾನದ ಕೈಗೆ ಕೊಟ್ಟುಬಿಟ್ರೆ ಭಾರತ ಹೆದರ್ಕೊಳ್ಬೇಕಾ? ಇದು ನಮ್ಮ ರಫೇಲಿಗೆ ಏನು ತೊಂದರೆ ಮಾಡುತ್ತೆ? ಸುಖೋಯ್ ಸು-30ಗೆ ಏನು ತೊಂದರೆ ಮಾಡುತ್ತೆ? MiG-29ಗೆ ಏನು ತೊಂದರೆ ಮಾಡುತ್ತೆ? ಈ AIM-120 ಸ್ಟ್ರೆಂತ್ ಏನು? ಇದನ್ನೆಲ್ಲ ನೋಡೋದಾದ್ರೆ ಈ AIM-120 ಏರ್ ಟು ಏರ್ ಮಿಸೈಲ್ ಇದೆಯಲ್ಲ, ಇದು ಮೀಡಿಯಂ ರೇಂಜ್ ರೆಡಾರ್ ಗೈಡೆಡ್ ಏರ್ ಟು ಏರ್ ಮಿಸೈಲ್. ಅಮೆರಿಕ ಇದನ್ನ 1991ರಿಂದಲೂ ಕೂಡ ಬಳಸ್ತಾ ಇದೆ. ಇದು ಬ್ಯಾಟಲ್ ಟೆಸ್ಟೆಡ್ ಮಿಸೈಲ್. ವಿಶ್ವದ ಅನೇಕ ದೇಶಗಳಿಗೆ, ಸರಿಸುಮಾರು ಒಂದು 40 ದೇಶಗಳಿಗೆ ಅಮೆರಿಕ ಇದನ್ನ ಪೂರೈಕೆ ಮಾಡಿದೆ. 1991ರಿಂದಲೂ ಕೂಡ ಇದನ್ನ ಬಳಕೆ ಮಾಡಲಾಗ್ತಾ ಇದೆ. ಇದರ ಒಂದು ಮಿಸೈಲ್ನ ಬೆಲೆ ಸರಿಸುಮಾರು 10 ಕೋಟಿ ರೂಪಾಯಿ. ಇದರ ಒಂದು ಮಿಸೈಲ್ನ ತೂಕ 161.5 kg, 12 ಅಡಿ ಉದ್ದ ಇರುತ್ತೆ, 7 ಇಂಚ್ ದಪ್ಪ ಇರುತ್ತೆ. ಈ ಮಿಸೈಲ್ 20 kgಯಷ್ಟು ವಾರ್ ಹೆಡ್ ಅನ್ನ ಹೊತ್ತೊಯ್ಯುವಂತ ಸಾಮರ್ಥ್ಯ ಹೊಂದಿದೆ. ಇದರಲ್ಲಿ ಒಟ್ಟು ಅಮೆರಿಕ ಈವರೆಗೆ 4 ವೇರಿಯಂಟ್ಗಳನ್ನು ಹೊರತಂದಿದೆ. AIM-120A ಹಾಗೆ AIM-120B, C, D ಹೀಗೆ 4 ವೇರಿಯಂಟ್ಗಳನ್ನು ಅಮೆರಿಕ ಹೊರತಂದಿದೆ. ಇದರ ಅತಿ ದೂರದ ರೇಂಜ್ ಅಂತಂದ್ರೆ 160 ಕಿಲೋಮೀಟರ್. ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಇದು ಏರ್ ಟು ಏರ್ ಮಿಸೈಲ್. ವಿಮಾನದಿಂದಲೇ ಇದನ್ನ ಲಾಂಚ್ ಮಾಡಬೇಕು. ಹಾಗೆ ವಿಮಾನದಿಂದ ಲಾಂಚ್ ಮಾಡಿದ್ರೆ ಇದು ಎಷ್ಟು ದೂರದ ಟಾರ್ಗೆಟ್ ಅನ್ನು ರೀಚ್ ಆಗುತ್ತೆ ಅಂತಂದ್ರೆ 160 ಕಿಲೋಮೀಟರ್ ದೂರದಲ್ಲಿರುವಂತಹ ಇನ್ನೊಂದು ವಿಮಾನವನ್ನ ಇದು ರೀಚ್ ಆಗುತ್ತೆ. ಅಷ್ಟೊಂದು ಸಾಮರ್ಥ್ಯ ಇರುವಂತಹ ಮಿಸೈಲ್ ಇದು. ಪಾಕಿಸ್ತಾನದ ಮಾಧ್ಯಮಗಳು ಮಾಡಿರುವ ರಿಪೋರ್ಟ್ನ ಪ್ರಕಾರ ಪಾಕಿಸ್ತಾನ ಒಟ್ಟು $44 ಮಿಲಿಯನ್ ಮೊತ್ತದ ಒಪ್ಪಂದವನ್ನು ಅಮೆರಿಕದೊಂದಿಗೆ ಮಾಡಿಕೊಂಡಿದೆ. $44 ಮಿಲಿಯನ್ ಅಂತಂದ್ರೆ ಪಾಕಿಸ್ತಾನಕ್ಕೆ ಹೆಚ್ಚು ಕಡಿಮೆ ಒಂದು 40ರಿಂದ 45 ಮಿಸೈಲ್ಗಳು ಸಿಗ್ತವಷ್ಟೇ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಯಾಕೆ ಈ ಮಿಸೈಲ್ನ ಅವಶ್ಯಕತೆ ಬಂತು? ಇಲ್ಲೇ ಇರುವಂತಹದ್ದು ಇಂಟ್ರೆಸ್ಟಿಂಗ್ ವಿಚಾರ.
ಪಾಕಿಸ್ತಾನ ಈ AIM-120 ಮಿಸೈಲ್ಗಳನ್ನು ಈ ಹಿಂದಿನಿಂದಲೂ ಕೂಡ ಬಳಸ್ತಾ ಇದೆ. ಇದೇನು ಹೊಸತಲ್ಲ. ಕಾರಣ ಏನು ಕೇಳಿದ್ರೆ, ಪಾಕಿಸ್ತಾನದ ಬಳಿಯಲ್ಲಿ ಅಮೆರಿಕ ನಿರ್ಮಿತ F-16 ಯುದ್ಧ ವಿಮಾನಗಳಿದ್ದಾವೆ. ಅಮೆರಿಕ ಈ ಹಿಂದೆಯೇ 75 F-16 ಯುದ್ಧ ವಿಮಾನಗಳನ್ನು ಕೊಟ್ಟುಬಿಟ್ಟಿದೆ. ಈ ಅಮೆರಿಕದ ಯುದ್ಧ ವಿಮಾನಗಳ ಬಂಡವಾಳ ನಿಮಗೆಲ್ಲ ಗೊತ್ತಲ್ಲ. ಅವರ ಯುದ್ಧ ವಿಮಾನವನ್ನು ಖರೀದಿ ಮಾಡಿದ್ವಿ ಅಂತಂದರೆ ಅದೊಂದು ವಿಷವರ್ತುಲಕ್ಕೆ ನಾವು ಸಿಕ್ಕಾಕ್ಕೊಂಡಂತೆ. ಯಾಕೆ ಕೇಳಿದ್ರೆ, ಅಮೆರಿಕದ ಯುದ್ಧ ವಿಮಾನಗಳಿಗೆ ಅವರದೇ ಶಸ್ತ್ರಾಸ್ತ್ರಗಳನ್ನು ನಾವು ಬಳಸಬೇಕು. ಇಲ್ಲ, ನಮ್ಮ ಬಳಿಯಲ್ಲಿ ಅತ್ಯಾಧುನಿಕವಾದಂತಹ ಇನ್ನೊಂದು ಮಿಸೈಲ್ ಇದೆ, ನಾವು ಅದನ್ನು ಈ ಯುದ್ಧ ವಿಮಾನಕ್ಕೆ ಅಮೆರಿಕದ F-16ಗೆ ಜೋಡಿಸ್ತೀವಿ ಅಂತಂದರೆ ಅದಕ್ಕೆ ಅಮೆರಿಕ ಸೋರ್ಸ್ ಕೋಡನ್ನು ಕೊಡೋದಿಲ್ಲ, ಅಮೆರಿಕದಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ. ಅಮೆರಿಕದ ಡಿಫೆನ್ಸ್ ವ್ಯಾಪಾರದ ಜಾಲ ಹೇಗಿದೆ ಅಂತಂದರೆ, ನೀವು ಒಮ್ಮೆ F-16 ಅನ್ನೋ F-35 ಅನ್ನೋ ಖರೀದಿ ಮಾಡಿದ್ರೆ ಅದನ್ನು ನೀವು ಎಂದಿನವರೆಗೆ ಬಳಸ್ತಾ ಇರ್ತೀರೋ ಅಷ್ಟೂ ದಿನ ಅದರ ಮೇಂಟೆನೆನ್ಸ್ಗೂ ಅಮೆರಿಕದ ಕೈಕಾಲು ಹಿಡಿಬೇಕು. ಅದಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರಕ್ಕೂ ಕೂಡ ಅಮೆರಿಕದ ಕೈಕಾಲು ಹಿಡಿತಾ ಇರಬೇಕು. ನೀವು ಬದಲಿ ಶಸ್ತ್ರಾಸ್ತ್ರಗಳನ್ನು ಅದಕ್ಕೆ ಜೋಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಉದಾಹರಣೆಗೆ, ಭಾರತ ಈಗ ಅಮೆರಿಕದಿಂದ F-35 ಅನ್ನು ಖರೀದಿ ಮಾಡ್ತು ಅಂತ ಅಂದುಕೊಳ್ಳಿ. ನಮ್ಮ ಬಳಿಯಲ್ಲಿ ಅಮೆರಿಕದ ಬಳಿಯಲ್ಲಿರೋದಕ್ಕಿಂತಲೂ ಅತ್ಯಾಧುನಿಕವಾದಂತಹ ಬ್ರಹ್ಮೋಸ್ ಮಿಸೈಲ್ಗಳಿದ್ದಾವೆ. ನಾವು ಅದನ್ನು ಜೋಡಿಸ್ತೀವಿ ಅಂತಂದ್ರೆ ಅಮೆರಿಕ ಅವಕಾಶ ಕೊಡೋದಿಲ್ಲ. ನಾವು ಯಾವ ಮಿಸೈಲ್ ಅನ್ನು ಕೊಡ್ತೀವೋ ಅದನ್ನೇ ನೀವು F-35ಗೆ ಜೋಡಿಸ್ಕೊಳ್ಬೇಕು, ಅದನ್ನೇ ಉಡಾಯಿಸಬೇಕು. ಅಮೆರಿಕದ ಶಸ್ತ್ರಾಸ್ತ್ರವನ್ನ ಬೈ ಮಾಡಿದ್ರೆ ಎಂತಹ ರಿಸ್ಕಿಗೆ ಸಿಕ್ಕಾಕೊಳ್ತೀವಿ ಅಂತಂದ್ರೆ, ನಾವು ಯುದ್ಧ ಮಾಡಬೇಕು ಅಂತಂದ್ರೂ ಕೂಡ ಅಮೆರಿಕದ ಪರ್ಮಿಷನ್ ತೆಗೆದುಕೊಂಡು ಯುದ್ಧ ಮಾಡಬೇಕು. ನಾವು ಹೀಗೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತೀವಿ, F-16 ಅನ್ನು ಬಳಸ್ತೀವಿ ಅಥವಾ F-35 ಅನ್ನು ಬಳಸ್ತೀವಿ, ನಮಗೆ ಶಸ್ತ್ರಾಸ್ತ್ರದ ಕೊರತೆ ಆದರೆ ನೀವು ಪೂರೈಕೆ ಮಾಡಬೇಕು. ಇದನ್ನ ನಾವು ಮೊದಲಿಗೆ ಹೇಳ್ಕೊಳ್ಬೇಕು. ಅಮೆರಿಕ ಅದಕ್ಕೆ ಒಪ್ಪಿದ್ರೆ ನಂತರ ಅವರ ಶಸ್ತ್ರಾಸ್ತ್ರಗಳನ್ನು ಬಳಸಬಹುದು. ಒಂದು ವೇಳೆ ಅಮೆರಿಕ ಅದಕ್ಕೆ ಒಪ್ಪದೆ ಹೋದ್ರೆ ಆ ಯುದ್ಧ ವಿಮಾನಗಳನ್ನು ಹ್ಯಾಂಗರ್ನಲ್ಲಿ ನಿಲ್ಲಿಸ್ಬಿಟ್ಟು ಹೂ ಹಾಕಿ ಪೂಜೆ ಮಾಡಬೇಕು. ಇದು ಅಮೆರಿಕದ ವಿಷವರ್ತುಲ. ಪಾಕಿಸ್ತಾನ ಈಗಾಗಲೇ ಸಿಕ್ಕಾಕೊಂಡಿದೆ. ಅವರ ಬಳಿಯಲ್ಲಿ 75 F-16 ಯುದ್ಧ ವಿಮಾನಗಳಿದ್ದಾವೆ. ಅದಕ್ಕೆ ಈ AIM-120 ಮಿಸೈಲ್ಗಳೇ ಬೇಕು. ಹೀಗಾಗಿ ಪಾಕಿಸ್ತಾನ ಇದನ್ನ ಖರೀದಿ ಮಾಡಿತು ಅಂತ ಹೇಳಿ ಭಾರತ ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅದು ಅಲ್ಲದೆ ಮಿತ್ರರೇ, ಅಮೆರಿಕ ಈಗ ಪೂರೈಕೆ ಮಾಡ್ತಾ ಇದೆಯಲ್ಲ, ಇದು ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಪೂರೈಕೆ ಮಾಡ್ತಾ ಇರುವಂಥದ್ದಲ್ಲ. ಅಮೆರಿಕ ಒಟ್ಟು 37 ದೇಶಗಳಿಗೆ ಈ AIM-120 ಮಿಸೈಲ್ಗಳನ್ನು ಪೂರೈಕೆ ಮಾಡ್ತಾ ಇದೆ. ಇದರ ಒಟ್ಟು ಡೀಲ್ನ ಮೊತ್ತ $2.51 ಬಿಲಿಯನ್. ಪಾಕಿಸ್ತಾನ ದಿಢೀರಂತ ಬೈ ಮಾಡ್ತಿರೋದಕ್ಕೆ ಒಂದು ಕಾರಣ ಏನು ಕೇಳಿದ್ರೆ, ಪಾಕಿಸ್ತಾನಕ್ಕೆ ಈಗ ಅವಶ್ಯಕತೆ ಜಾಸ್ತಿ ಆಗಿರಬಹುದು. ಯಾಕೆಂದ್ರೆ F-16 ಅನ್ನ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲೂ ಕೂಡ ಅವರು ಬಳಸಿರುವಂತಹದ್ದು ಗೊತ್ತಾಗಿದೆ. ಹೀಗಾಗಿ ಅವರ ಬಳಿಯಲ್ಲಿದ್ದಂತಹ ಒಂದಷ್ಟು ಮಿಸೈಲ್ಗಳು ಖಾಲಿಯಾಗಿರಬಹುದು. ಜೊತೆಗೆ ಭಾರತ ಆಪರೇಷನ್ ಸಿಂಧೂರ್ಗೆ ನಾವು ಕೇವಲ ವಿರಾಮ ಮಾತ್ರ ಹಾಕಿದೀವಿ, ನಿಂತಿಲ್ಲ, ಇದು ಯಾವಾಗ ಬೇಕಾದರೂ ಪುನಃ ಚಾಲೂ ಆಗಬಹುದು ಅಂತ ಪದೇ ಪದೇ ಹೇಳ್ತಾ ಇದೆ. ಪಾಕಿಸ್ತಾನ ಭಾರಿ ಒತ್ತಡದಲ್ಲಿದೆ. ಇದೇ ಕಾರಣದಿಂದ ಪಾಕಿಸ್ತಾನವೂ ಕೂಡ ಹೈ ಅಲರ್ಟ್ನಲ್ಲಿರುತ್ತೆ. ಅದಕ್ಕೋಸ್ಕರವಾಗಿಯೇ ಭಾರತ ಆಪರೇಷನ್ ಸಿಂಧೂರವನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡ್ತಿದ್ದಂತೆ ಆಸಿಮ್ ಮುನೀರ್ ಅಮೆರಿಕಾಗೆ ಹೋದ, ಟ್ರಂಪ್ ಬೂಟ್ ನೆಕ್ಕದ, 2ನೇ ಸಲ ಹೋದ, ಮತ್ತೆ ನೆಕ್ಕದ. ಅದೂ ಸಾಲದು ಅಂತ ಹೇಳಿ ಮೊನ್ನೆ ತಾನೇ ಪಾಕ್ ಪ್ರಧಾನಿ ಶಾಬಾಜ್ ಶರೀಫ್ ಅವರನ್ನು ಕೂಡ ತನ್ನ ಜೊತೆ ಕರ್ಕೊಂಡು ಹೋಗಿ ಅವ್ರ ಹತ್ರನೂ ಟ್ರಂಪ್ ಬೂಟ್ ನೆಕ್ಕಿಸ್ದ. ಇಷ್ಟೆಲ್ಲ ನೈಸ್ ಮಾಡಿಬಿಟ್ಟು ಅಂತಿಮವಾಗಿ ಈ AIM-120 ಮಿಸೈಲ್ಗಳನ್ನು ಪೂರೈಸೋದಕ್ಕೆ ಅಮೆರಿಕವನ್ನು ಒಪ್ಪಿಸಿರಬಹುದೇನೋ. ಹಾಗಾದ್ರೆ ಭಾರತ ಏನಾದರೂ ಇದ್ರ ಬಗ್ಗೆ ಭಾರಿ ತಲೆ ಕೆಡಿಸ್ಕೊಳ್ಬೇಕಾ, ನಮಗೇನಾದರೂ ತೊಂದರೆ ಆಗುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಹಾಗೇನೂ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅಮೆರಿಕ ಬಳಿಯಲ್ಲಿ ಪಾಕಿಸ್ತಾನ ಈಗ ಡೀಲ್ ಮಾಡಿಕೊಂಡ್ರೂ ಕೂಡ ಅಮೆರಿಕ ಒಟ್ಟು 37 ದೇಶಗಳಿಗೆ ಇದನ್ನು ಪೂರೈಸಬೇಕು. ಇದಕ್ಕೆ 2030ರವರೆಗೆ ಕಾಲಾವಕಾಶ ಇದೆ. ಪಾಕಿಸ್ತಾನ ಈ ಕಡೆಯಿಂದ ಆರ್ಡರ್ ಮಾಡ್ತು, ಅಮೆರಿಕ ಆ ಕಡೆಯಿಂದ ಕಳಿಸ್ತು ಅಂತೇನು ಆಗೋದಿಲ್ಲ. ಇದಕ್ಕೆ ಸಾಕಷ್ಟು ಸಮಯಾವಕಾಶ ಹಿಡಿಯುತ್ತೆ. ಇದಕ್ಕೂ ಮುಖ್ಯವಾಗಿ ಪಾಕಿಸ್ತಾನ ಈ AIM-120 ಮಿಸೈಲ್ಗಳನ್ನು ಈ ಹಿಂದಿನಿಂದಲೂ ಕೂಡ ಬಳಸ್ತಾ ಇತ್ತು, ಭಾರತದ ವಿರುದ್ಧವೂ ಕೂಡ ಬಳಸಿದೆ. ನಿಮಗೆ ನೆನಪಿರಬಹುದು, 2019ರಲ್ಲಿ ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ MiG-21 ಬೈಸಿನ್ ಯುದ್ಧ ವಿಮಾನವನ್ನು ತೆಗೆದುಕೊಂಡು ಪಾಕ್ ಗಡಿಯನ್ನು ಪ್ರವೇಶ ಮಾಡಿರ್ತಾರೆ. ಆಗ ಪಾಕಿಸ್ತಾನ ಏನು ಮಾಡುತ್ತೆ, ತನ್ನ F-16 ಯುದ್ಧ ವಿಮಾನವನ್ನು ಬಳಸಿ MiG-21 ಅನ್ನು ಹೊಡೆಯೋದಕ್ಕೆ ಪ್ರಯತ್ನ ಮಾಡುತ್ತೆ. ಆದ್ರೆ ಅಭಿನಂದನ್ ವರ್ಧಮಾನ್ ಬಹಳ ಚಾಣಾಕ್ಷತನವನ್ನು ಪ್ರದರ್ಶಿಸಿ ಪಾಕಿಸ್ತಾನದ F-16 ಅನ್ನು ಹೊಡೆದಾಕಿರ್ತಾರೆ. ಆ ಸಂದರ್ಭದಲ್ಲಿ ಭಾರತದ MiG ಅನ್ನು ಹೊಡೆಯೋದಕ್ಕೆ ಪಾಕಿಸ್ತಾನ ಈ AIM-120 ಏರ್ ಟು ಏರ್ ಮಿಸೈಲ್ ಅನ್ನೇ ಬಳಸಿತ್ತು. ಇದೇ ಮಿಸೈಲ್ನ ಮೂಲಕವಾಗಿ ಅಭಿನಂದನ್ ಅವರ MiG ಅನ್ನು ಕೆಡವಿತ್ತು. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ, ಪಾಕಿಸ್ತಾನ AIM-120 ಅನ್ನು ಬಳಸ್ಬಿಟ್ಟು ನಮ್ಮ MiG ಅನ್ನು ಕೆಡವು ಬಿಡ್ತು ಅಂತ ಹೇಳಿ ಭಾರತ ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಮ್ಮ MiG ಹಳೆ ಜನರೇಷನ್ನ ಯುದ್ಧ ವಿಮಾನ, ಅದರ ರೆಡಾರ್ ರೇಂಜ್ ಇದ್ದಿದೆ 120 ಕಿಲೋಮೀಟರ್ ಅಷ್ಟೇ. ಆದರೆ ಈ F-16 ನ ರೆಡಾರ್ ರೇಂಜ್ ಇದೆಯಲ್ಲ, ಇದು 150 to 160 ಕಿಲೋಮೀಟರ್ಸ್ ಇರುತ್ತೆ. ಹೀಗಾಗಿ ಈ AIM-120 ಮಿಸೈಲ್ ಅನ್ನ ಬಳಸಿ MiG ಅನ್ನ ಪಾಕಿಸ್ತಾನ ಹೊಡೆದಾಕಿತ್ತು. ಆದರೆ ನಮ್ಮ ಬಳಿ ಇರುವಂತಹ Su-30 ಆಗಿರಬಹುದು, ರಫೇಲ್ಗಳಾಗಿರಬಹುದು, 200 ಕಿಲೋಮೀಟರ್ಗೂ ಜಾಸ್ತಿ ರೇಂಜ್ನ ರೆಡಾರ್ ಅನ್ನ ಹೊಂದಿದಾವೆ. ಜೊತೆಗೆ ಅವುಗಳ ಟಾರ್ಗೆಟ್ ರೇಂಜ್ ಬಂದ್ಬಿಟ್ಟು 200ರಿಂದ 250 ಕಿಲೋಮೀಟರ್ ಇದೆ, ಕೆಲವೊಂದು 300 ಕಿಲೋಮೀಟರ್ ಕೂಡ ಇದೆ. ಅಂದ್ರೆ ಪಾಕ್ ಬಳಿ ಇರುವಂತಹ ಅಮೆರಿಕ ನಿರ್ಮಿತ F-16ಗಳು ಭಾರತದ ರಫೇಲ್ ಅನ್ನಾಗ್ಲಿ Su-30 ಅನ್ನಾಗ್ಲಿ ಆಗಸದಲ್ಲಿ ತನ್ನ ರೆಡಾರ್ ಮೂಲಕವಾಗಿ ಪತ್ತೆ ಹಚ್ಚೋದಕ್ಕೆ ಮುಂಚಿತವಾಗಿಯೇ ಆ ವಿಮಾನಗಳು ಭಾರತದ ಯುದ್ಧ ವಿಮಾನಗಳ ರೆಡಾರ್ನಲ್ಲಿ ಪತ್ತೆ ಆಗಿರುತ್ತವೆ. ಅಂದ್ರೆ ನಾವು ಮೊದಲೇ ಅವುಗಳಿಗೆ ಗುರಿ ಇಟ್ಟು ಹೊಡೆದಿರಬಹುದು. ಜೊತೆಗೆ ಈಗ ಅಮೆರಿಕ ಕೊಡ್ತಾ ಇದೆಯಲ್ಲ
ಈ AIM-120 ಏರ್ ಟು ಏರ್ ಮಿಸೈಲ್ ಇದರಲ್ಲಿ ಟಾಪ್ ವೇರಿಯಂಟ್ ಅಂದರೆ ಡಿ ವೇರಿಯಂಟ್. ಇದರ ರೇಂಜ್ ಬಂದ್ಬಿಟ್ಟು 160 ಕಿಲೋಮೀಟರ್, ಮ್ಯಾಕ್ಸಿಮಮ್ ಅಷ್ಟು ತಲುಪುತ್ತಷ್ಟೇ, ಅದಕ್ಕಿಂತ ಜಾಸ್ತಿ ದೂರ ಅದು ಹೋಗೋದಿಲ್ಲ. ಹೀಗಾಗಿ ಭಾರತದ ಫೈಟರ್ ಜೆಟ್ಗಳ ಬಳಿಯಲ್ಲಿ ಇದಕ್ಕಿಂತಲೂ ಜಾಸ್ತಿ ರೇಂಜ್ನ, ಇದಕ್ಕಿಂತಲೂ ಅಡ್ವಾನ್ಸ್ಡ್ ಆದಂಥ ಮಿಸೈಲ್ಗಳಿದ್ದಾವೆ, ಏರ್ ಟು ಏರ್ ಮಿಸೈಲ್ಗಳು. ಈ ಕಾರಣದಿಂದ ಅಮೆರಿಕ ಈಗೇನೋ ಪಾಕಿಸ್ತಾನಕ್ಕೆ AIM-120 ಮಿಸೈಲ್ಗಳನ್ನು ಕೊಡ್ತಾ ಇದೆ ಅಂತ ಭಾರತ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆದರೆ ಈ ವಿಚಾರದಲ್ಲಿ ಬೆತ್ತಲಾಗ್ತಾ ಇರುವಂಥದ್ದು ಅಮೆರಿಕ. ಯಾಕೆ ಗೊತ್ತಾ? ಅಮೆರಿಕ ಈ ಹಿಂದೆ F-16 ಪಾಕಿಸ್ತಾನಕ್ಕೆ ಕೊಡ್ತಲ್ಲ, ಆಗ ಅವ್ರು ಏನು ಕಾರಣ ಕೊಟ್ಟಿದ್ರು ಗೊತ್ತಾ? ಪಾಕಿಸ್ತಾನ ಉಗ್ರ ನಿಗ್ರಹವನ್ನು ಮಾಡೋದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ, ಉಗ್ರರನ್ನು ಮಟ್ಟ ಹಾಕೋದಕ್ಕೆ ಪಾಕಿಸ್ತಾನಕ್ಕೆ ನಾವು F-16 ಪೂರೈಕೆ ಮಾಡ್ತಾ ಇದ್ದೀವಿ ಅಂತ. ಈ ವಾದವೇ ಒಂದು ರೀತಿಯಲ್ಲಿ ತಲೆಬುಡ ಇಲ್ಲದಂಥ ವಾದ. ಒಪ್ಕೊಳ್ಳೋಣ, ಪಾಕಿಸ್ತಾನ ಉಗ್ರರ ಮೇಲೆ ಏರ್ ಸ್ಟ್ರೈಕನ್ನು ಮಾಡುತ್ತೆ ಅಂತ. ಹಾಗಿದ್ರೂ ಮಿತ್ರರೇ, ಏರ್ ಟು ಏರ್ ಮಿಸೈಲ್ ಯಾಕೆ? ಏರ್ ಟು ಗ್ರೌಂಡ್ ಮಿಸೈಲ್ ಬೇಕಾಗೋದಲ್ವಾ ನೀವು ಏರ್ ಸ್ಟ್ರೈಕ್ ಅನ್ನು ಮಾಡಬೇಕಾದ್ರೆ? ಈಗ ಯಾವುದಾದ್ರೂ ಉಗ್ರಗಾಮಿಗಳ ಬಳಿಯಲ್ಲಿ ಏರ್ ಟು ಏರ್ ಮಿಸೈಲ್ ಲಾಂಚ್ ಮಾಡುವಂತಹ ಕೆಪಾಸಿಟಿ ಇದೆಯಾ? ಈಗ TTP ಉಗ್ರಗಾಮಿಗಳಿರಬಹುದು ಅಥವಾ ಬಲೂಚ್ ಹೋರಾಟಗಾರರಿರಬಹುದು, ಇವರ ಬಳಿಯಲ್ಲಿ ಏನಾದರೂ ಫೈಟರ್ ಜೆಟ್ಗಳಿದಾವ? ಹೋಗ್ಲಿ, ಇದೆಲ್ಲ ಬೇಡ. ಅಫ್ಘಾನಿಸ್ತಾನದಲ್ಲಿರುವಂಥ ತಾಲಿಬಾನಿಗಳು ಅಮೆರಿಕಾಗೆ ಶತ್ರುಗಳು. ಅವರನ್ನು ನಿಗ್ರಹ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಏರ್ ಟು ಏರ್ ಮಿಸೈಲ್ಗಳನ್ನು ಅಮೆರಿಕ ಪೂರೈಕೆ ಮಾಡ್ತಾ ಇದೆ ಹಾಗಂತ ಅಂದುಕೊಂಡ್ರೂ ಕೂಡ ಅದರಲ್ಲೂ ಲಾಜಿಕ್ ಇಲ್ಲ. ಅದು ಯಾಕೆ ಕೇಳಿದ್ರೆ, ಅಫ್ಘಾನಿಸ್ತಾನದ ಬಳಿಯಲ್ಲೂ ಕೂಡ ಫೈಟರ್ ಜೆಟ್ಗಳಿಲ್ಲ, ಅವರು ಏರ್ ಟು ಏರ್ ಮಿಸೈಲ್ಗಳನ್ನು ಲಾಂಚ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಲ್ಲಿಗೆ ಪಾಕಿಸ್ತಾನಕ್ಕಿರುವಂತಹ ಏಕೈಕ ಶತ್ರು ಯಾರು? ಪಾಕಿಸ್ತಾನಕ್ಕೆ ಫೈಟರ್ ಜೆಟ್ಗಳನ್ನು ತೆಗೆದುಕೊಂಡು ಹೋಗಿ ದಾಳಿ ಮಾಡುವಂತಹ ಸಾಮರ್ಥ್ಯ ಇರೋದು ಯಾರಿಗೆ? ಭಾರತಕ್ಕೆ ತಾನೇ. ಅಲ್ಲಿಗೆ ಅಮೆರಿಕ ಪೂರೈಸುವಂತಹ ಈ ಏರ್ ಟು ಏರ್ 120 ಮಿಸೈಲ್ಗಳೇನಿದ್ದಾವೆ ಇದೆಲ್ಲವೂ ಕೂಡ ಭಾರತದ ವಿರುದ್ಧ ಬಳಕೆ ಆಗ್ತವೆ. ಇದು ಅಮೆರಿಕಕ್ಕೆ ತುಂಬ ಚೆನ್ನಾಗಿ ಗೊತ್ತು. ಆದರೂ ಕೂಡ ಅವರು ಪೂರೈಕೆ ಮಾಡ್ತಾ ಇದ್ದಾರೆ. ಏನೋ ಟ್ರಂಪ್ ಸರ್ಕಾರಕ್ಕಿರುವಂಥ ಕೊನೆಯ ನಂಬಿಕೆ, ಈ ಮೂಲಕವಾದರೂ ಭಾರತವನ್ನು ಬಗ್ಗಿಸ್ತೀವಿ ಅಂತ. ನನಗನ್ಸುತ್ತೆ ಮಿತ್ರರೇ, ಇವರು 50% ಟ್ಯಾರಿಫ್ ಹಾಕಿದಾಗಲೇ ಭಾರತ ಜಗ್ಗಿಲ್ಲ, ಇನ್ನು ಇವರೊಂದು 4 ಹಳೆ ಮಿಸೈಲ್ಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟರೆ ಭಾರತ ಜಗ್ಗುತ್ತಾ? ಏನೋ ಟ್ರಂಪ್ ತನ್ನ ಅದ್ಭುತವಾದಂಥ ವಿದೇಶಾಂಗ ನೀತಿಯ ಪ್ರದರ್ಶನ ಮಾಡ್ತಾ ಇದ್ದಾರೆ. ನೋಡೋಣ ಇದು ಎಲ್ಲಿವರೆಗೆ ಬಂದು ನಿಲ್ಲುತ್ತೆ ಅಂತ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.